ಈ ಸಂದರ್ಭದಲ್ಲಿ ನಮ್ಮನ್ನ ನೋಡಿಯೂ ಹೇಳಿ ಕ್ಷಮೆಯನ್ನ ಕೇಳ್ತಾ ಇದ್ದಾರೆ. ಆದ್ದರಿಂದ ನಮೇಯ ವಚನಮಿತ್ಯ ಕದಾಚಿತ್ ಗತಿತು ಪ್ರವಾಹ ಉಪಾಯಃ ಪ್ರವಾಹ್ಯಾಯಿ ಅಡಿಗೆ ಬರ್ತಾನಪ್ಪ ಪ್ರಮೋದ್ ಅವರ ಅಲ್ಲೇ ಇರ್ತೀರಲ್ಲ ನಮ್ದು ಮಠ ಮಠ ಇದೆ ಪ್ರಮೋದ್ ಲಹರಿ ಮ್ಯೂಸಿಕ್ ರಾಜೇಶ್ ಭಟ್ ಅವತ್ತು ಮೊನ್ನೆ ಬಂದಿದ್ದು ಆಶೀರ್ವಾದ ತಗೊಂಡು ಹೋಗಿದ್ದೆ ಬಾಂಬೆ ಯುವ ಅಂತ ಸಿನಿಮಾ ರಿಲೀಸ್ ಆಯ್ತು ಇವಾಗ ಅದಕ್ಕೆ ಒಂದೆಲ್ಲ ಎಲ್ಲ ಗೀತೆ ಪುಸ್ತಕಗಳು ಹೌದೌದು ಅದನ್ನ ಮಾಡ್ತಾ ಇದ್ರು ಹೇಳಿ ಅವರಿಗೆ ಸ್ವಂತ ಇದು ಕೊಟೇಶನ್ ಹೌದು ತೆಕ್ಕಟ್ಟೆ ಬಡಾಕೆರೆ ದಿವಸದ ಕಾರ್ಯಕ್ರಮ ಗೀತೋತ್ಸವ ಹೇಳಿದ್ರು ಬರ್ತಾರ ಒಂಜಿ ಬರ್ಬಾರ್ದು ನೋಡಲಿ ಬರ್ತಾ ಸ್ಟಾರ್ಟ್ ಮಾಡಿದ ಹಿಂಗೆ ಗಂಟೆವ ಸಂಚಿದ್ದು ಗೊತ್ತುಗಳು ಏನಾರು ಒಂಜಿ ಟ್ರೈ ಮಾಡಲಿಕ್ಕೆ ಕ್ಯಾಮರಲ್ಲಿ ಉಂಟು ಮೇಲೆ ಬರ್ತೀರಾ ಭಗವದ್ಗೀತೆ ಎಲ್ಲ ಕೀರ್ತಿಸಿದ್ದೇವೆ ರೆಡಿ ರೆಡಿ ಉಂಟದ ಕೋಟಿದಾಗೆ ಕೋಟಿದಾಗೆ ಸರ್ ಒಂದು ಬೈಟ್
40 ದಿವಸಗಳ ಗೀತೋತ್ಸವದ ಸಮಾರೋಪ ಸಮಾರಂಭ ನಡೀತಾ ಇದೆ. ಅದಕ್ಕೆ ಸರಿಯಾಗಿ ಚಿತ್ರರಂಗದಲ್ಲಿ ಅತ್ಯಂತ ಮೌಲ್ಯಭರಿತವಾದಂತಹ ನಡೆಯನ್ನು ಹೊಂದಿದಂಥ ನಮ್ಮ ಉಪೇಂದ್ರ ಅವರು ಇಲ್ಲಿಗೆ ಆಗಮಿಸಿದ್ದಾರೆ. ನಮ್ಮ ಗೀತಾ ಮಂದಿರಕ್ಕೂ ಕೂಡ ಆಗಮಿಸಿದ್ದು ನಮಗೆ ಬಹಳ ಸಂತೋಷವಾಗಿದೆ. ನಾವು ಉಪೇಂದ್ರ ಅವರನ್ನು ತುಂಬ ಮೆಚ್ಚಿಕೊಳ್ಳೋದು ಯಾಕೆಂದರೆ ಅವರು ಯಾವುದೇ ಒಂದು ಗ್ಲಾಮರ್ನ ಹಿಂದೆ ಹೋಗದೆ ಜನಗಳಿಗೆ ಒಂದು ಸರಿಯಾದ ದಾರಿ ತೋರಿಸಬೇಕು, ಮೌಲ್ಯಗಳನ್ನು ಅವರು ಎತ್ತಿ ಹಿಡಿಬೇಕು ಎಂಬಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ದೃಷ್ಟಿಯಲ್ಲಿ ಅವರಿಗೆ ಭಗವದ್ಗೀತೆ ಎಂಬುದು ಬಹಳ ಒಂದು ಉಚಿತವಾದಂತಹ ಮಾರ್ಗದರ್ಶಕವಾದಂತಹ ಗ್ರಂಥವಾಗಿದೆ. ಆ ದೃಷ್ಟಿಯಲ್ಲಿ ಅವರು ಬಹಳ ಒಂದು ಉತ್ಸಾಹದಿಂದ ಗೀತೆಯ ಬಗ್ಗೆಯೂ ಕೂಡ ತಿಳ್ಕೊಳ್ತಾ ಇದ್ದಾರೆ. ಇವತ್ತು ನಮ್ಮ ಗೀತಾ ಮಂದಿರಕ್ಕೆ ಭೇಟಿ ಕೊಟ್ಟು ಗೀತೆಯ ಸಂದೇಶದ ಬಗ್ಗೆ ತಿಳ್ಕೊಳ್ತಾ ಇದ್ದಾರೆ. ಅವರನ್ನು ನಾವು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ. ಭಗವದ್ಗೀತೆಯ ಎಲ್ಲ ವಿಚಾರಗಳನ್ನು ಅವರು ತಿಳ್ಕೊಂಡು ಜನರಿಗೆ ಮುಟ್ಟಿಸಿಕೊಳ್ತಕ್ಕಂತಹ ಕೆಲಸವನ್ನು ಅವರು ಮಾಡಬೇಕು. ಕೃಷ್ಣ ಗೀತೆಯಲ್ಲಿ ಒಂದು ಮಾತನ್ನು ಬಹಳ ಸುಂದರವಾಗಿ ಹೇಳ್ತಾನೆ, ಯದ್ಯದಾಚರತಿ ಶ್ರೇಷ್ಠ ತತ್ತದೇವ ಇತರೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತದೆ ಅಂತ ಹೇಳಿ. ಯಾರು ಜನರಿಗೆ ತುಂಬ ಆಕರ್ಷಕವಾದಂಥ ಸ್ಥಾನದಲ್ಲೇ ಇರ್ತಾರೆ, ಅವರು ಏನು ಮಾಡ್ತಾರೆ ಅದನ್ನು ಉಳಿದವರು ಕೂಡ ಮಾಡ್ತಾರೆ. ಹಾಗಾಗಿ ಉಪೇಂದ್ರ ಎಂಬವರು ಅವರು ಒಳ್ಳೆಯ ಒಂದು ಜನಗಳಿಗೆ ಆಧಾರದ ಸ್ಥಾನದಲ್ಲಿದ್ದಾರೆ. ಅವರು ಭಗವದ್ಗೀತೆಯ ಆದರ್ಶಗಳನ್ನು ಪಾಲನೆ ಮಾಡಿದರೆ, ಅದನ್ನು ಬೋಧಿಸಿದರೆ ಎಲ್ಲ ಜನಗಳು ಕೂಡ ಅದನ್ನು ಪರಿಪಾಲಿಸುವುದರಲ್ಲಿ ಸಂಶಯ ಇಲ್ಲ. ಈ ದೃಷ್ಟಿಯಲ್ಲಿ ಅವರು ಗೀತೆಯ ಬಗ್ಗೆ ತುಂಬ ಆಸಕ್ತಿಯನ್ನು ಹೊಂದಿದ್ದು ಇವತ್ತು ನಮ್ಮ ಗೀತಾ ಮಂದಿರಕ್ಕೆ ಆಗಮಿಸಿದ್ದು ನಮಗೆ ತುಂಬ ಸಂತೋಷವನ್ನು ನೀಡಿದ್ದು. ಅವರ ಮುಖಾಂತರ ಗೀತೆಯ ಸಂದೇಶ ಎಲ್ಲ ಕಡೆ ವಿಶ್ವದಲ್ಲಿ ಹರಡಲಿ, ಅವರಿಗೂ ಕೂಡ ಗೀತಾಚಾರ್ಯನ ಮತ್ತು ಅನುಗ್ರಹ ಆಗಲಿ, ಅವರ ಮುಖಾಂತರ ಇನ್ನಷ್ಟು ದೊಡ್ಡ ದೊಡ್ಡ ಕಾರ್ಯಗಳು ಆಗಲಿ ಅಂತೇಳಿ ನಾವು ಹಾರೈಸ್ತಾ, ಅವರ ಜೊತೆಗೆ ಲಹರಿ ಅವರು ಕೂಡ ಬಂದಿದ್ದಾರೆ, ಅವರಿಗೂ ಕೂಡ ಕೃಷ್ಣನ ವಿಶೇಷ ಅನುಗ್ರಹ ಆಗಲಿ ಅಂತೇಳಿ ನಾವು ಪ್ರಾರ್ಥಿಸ್ತಾ ಇದ್ದೀವಿ. ಇಲ್ಲ, ಅವ್ರುಗಳು ನೋಡ್ತಿದ್ದಂಗೆ ಮತ್ತೆ ತಲೆಯಲ್ಲಿ ತುಂಬಿಕೊಂಡ್ರೆ ಒಂದು 2-3 ಇದು ಕೂಡ ಎಲ್ಲ ಉದುರೋಗಿ ಖಾಲಿ ಆಗೋಯ್ತು. ಅವ್ರ ಮಾತು ಕೇಳ್ತಾನೆ ಇರೋಣ ಅನಿಸುತ್ತೆ. ಭಾಳ ಅದ್ಭುತವಾಗಿ ಆ ಮಾತು ಹೇಳಿದ್ರೆ. ಆ್ಯಕ್ಚುಲಿ ಏನಂದರೆ, ನಾನು ಅಂತ ಬಂದಾಗ ಎಷ್ಟು ಮನುಷ್ಯ ಸಫರ್ ಆಗ್ತಾನೆ, ನೀನು ಅಂದಾಗ ಎಷ್ಟು ಹಗುರ ಆಗ್ತಾನೆ ಅಂತ, ಅದರಲ್ಲೇ ಎಲ್ಲ ವಿಷಯಗಳಿದ್ದಾವೆ. ಇನ್ನೇನು ಅವ್ರ ಮುಂದೆ ನಾನು ಏನು ಮಾತಾಡಲಿ. ಇಲ್ಲಪ್ಪ, ಎಲ್ಲ ಚೆನ್ನಾಗಾಗ್ತಿದೆ ಖಂಡಿತ. ಎಲ್ಲ ಆಶೀರ್ವಾದ, ಗುರುಗಳ ಆಶೀರ್ವಾದ, ಜನಗಳ ಆಶೀರ್ವಾದ, ದೇವರ ಆಶೀರ್ವಾದ ಎಲ್ಲ ಚೆನ್ನಾಗಾಗ್ತಾಯಿದೆ. ಒಂದು ಆಧ್ಯಾತ್ಮದ ಒಲವಿರೋದ್ರಿಂದ ಈ ಭೇಟಿ ಎಷ್ಟು ಇಂಪಾರ್ಟೆಂಟ್ ಅನ್ನಿಸ್ತದೆ? ಭಗವದ್ಗೀತೆಯ ನಿಮ್ಮ ಮೇಲೆ ಏನು ಪರಿಣಾಮ? ಇಲ್ಲ, ಒಂದಂತೂ ಗೊತ್ತಾಗ್ತಿದೆ, ಏನೋ ಒಂದು ಎಲ್ಲ ಒಂದು ಶಕ್ತಿ ಕರ್ಕೊಂಡು ಹೋಗ್ತೀನಿ ಅನ್ನೋದು ಮಾತ್ರ ಸತ್ಯ ಗೊತ್ತಾಗ್ತಿದೆ. ನಾನೇನು ಮಾಡ್ತೀನಿ ಅನ್ನೋದಂತೂ ಖಂಡಿತ ಗೊತ್ತಾಗಿದೆ. ಸರ್, ಈಗ UAE ಸಿನಿಮಾ ಬಂದ ಮೇಲೆ ಆ ರಿವ್ಯೂ ಮಾಡುವ ಸ್ಟೈಲೇ ಚೇಂಜ್ ಆಯ್ತಾ ಕರ್ನಾಟಕದಲ್ಲಿ, ಹೇಗೆ? ಅದೇನೋ ಗೊತ್ತಿಲ್ಲ, ನೀವು ಹೇಳಬೇಕು. ಸಿನಿಮಾ ಥರವೇ ರಿವ್ಯೂ ಮಾಡ್ತಾ ಇದ್ದಾರೆ ರಿವ್ಯೂ ಮಾಡೋರು. ಥ್ಯಾಂಕ್ ಯು. ಎಲ್ಲ ಅವ್ರವ್ರ ಕೆಪಾಸಿಟಿ ಅಷ್ಟೇ. ಶಿವರಾಜ್ ಕುಮಾರ್ ಅವರ ಆರೋಗ್ಯ ಹೇಗೆ? ಎಲ್ಲ ಚೆನ್ನಾಗಾಗಿದೆ. ಅವರ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದೆ. ಸದ್ಯಲ್ಲೇ ಬರ್ತಾರೆ ಬ್ಯಾಂಗ್ಳೂರಿಗೆ. ಬಂದಾಗ ಮೀಟ್ ಮಾಡ್ತೀನಿ ಅವ್ರನ್ನ. ಆರೈಕೆ? ಅಯ್ಯೋ ಖಂಡಿತ. ಅವ್ರು ಇನ್ನೂ 100 ಚಿತ್ರಗಳು ಮಾಡಬೇಕು. ಅವ್ರ ಜೊತೆ ನಾನು ಮಾಡಬೇಕು. ನೋಡೋಣ. ರಜನಿಕಾಂತ್ ಅವರ ಜೊತೆ ನಿಮ್ಮ ಸಿನಿಮಾ ಹೇಗೆ ಸರ್? ನಡೀತಾ ಇದೆ. ಇನ್ನೊಂದು ಶೆಡ್ಯೂಲ್ ಇದೆ, ಮಾಡ್ತಾ ಇದ್ದೀವಿ ಒಂದು ಸಿನಿಮಾನ. ಯಾವಾಗ ಸರ್ ಅದು? ಮೋಸ್ಟ್ಲಿ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಆಗ್ಬೋದು. UAE ಮುಂದುವರಿತದೆ ಆ ಹುಡುಕಾಟ? ನೋಡೋಣ. ಎಲ್ಲ ಹೋಗೋಣ ಮುಂದೆ ಬನ್ನಿ. ಓಕೆ.